ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನು ತಾನು ಹೋಗುವ ದಾರಿಯಲ್ಲಿ ಹಲವು ಮಂದಿ ಧೃತರಾಷ್ಟ್ರ ಪುತ್ರರನ್ನು ಕೊಂದು ತನ್ನನ್ನು ಅಡ್ಡಯಿಸಿ ಬಂದ ದ್ರೋಣನ ರಥವನ್ನು ಮುರಿದುದು ಎಂಬ 127ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಕೇಳು. ಭೀಮನು ಧರ್ಮರಾಜನನ್ನು ಕುರಿತು, ಅಣ್ಣ, ನೀನೇಕೆ ಚಿಂತಿಸುವೆ? ಪೂರ್ವದಲ್ಲಿ ಯಾವ ರಥವು ಬ್ರಹ್ಮ ರುದ್ರರನ್ನು ಇಂದ್ರ ವರುಣಾದಿಗಳನ್ನು ವಹಿಸುತ್ತಿದ್ದಿತೋ ಅಂತಹ ದಿವ್ಯ ರಥವನ್ನೇರಿ ಹೋಗಿರುವ ಕೃಷ್ಣಾರ್ಜುನರಿಗೆ ಭಯವೆಂದರೇನು? ಅವರಿಗೆ ಎಂದಿಗೂ ಭಯವಿಲ್ಲ. ಆದರೂ ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಡೆಸಬೇಕಾದುದು ನನ್ನ ಕರ್ತವ್ಯವು. ಇದು ಹೊರಡುವೆನು, ಚಿಂತಿಸಬೇಡ. ನಾನು ಆ ಕೃಷ್ಣಾರ್ಜುನ ಸಾತ್ವಿಕೆಗಳ ಬಳಿಗೆ ಸೇರಿದೊಡನೆ ನಿನಗೆ ಸೂಚನೆಯನ್ನು ಕೊಡುವೆನು ಎಂದು ಹೇಳಿ ಯುಧಿಷ್ಠಿರನಿಗೆ ನಮಸ್ಕರಿಸಿ ಆ ಯುಧಿಷ್ಠಿರನ ರಕ್ಷಣೆಯ ಭಾರವನ್ನು ದೃಷ್ಟದ್ಯುಮ್ನನಿಗೂ ಇತರ ಮಿತ್ರರಿಗೂ ಒಪ್ಪಿಸಿ ದೃಷ್ಟದ್ಯುಮ್ನನನ್ನು ಕುರಿತು ಹೀಗೆಂದನು. ಓ ಮಹಾಬಾಹು, ಮಹಾರಥನಾದ ದ್ರೋಣನು ಸರ್ವೋಪಾಯದಿಂದ ಧರ್ಮರಾಜನನ್ನು ಸೆರೆಹಿಡಿಯುವುದಕ್ಕಾಗಿ ಯತ್ನಿಸುತ್ತಿರುವನೆಂಬುದು ನಿನಗೂ ತಿಳಿದುದೆ. ಇಲ್ಲಿ ನಮಗೆ ಧರ್ಮರಾಜನನ್ನು ಶತ್ರುಗಳ ಕೈಗೆ ಸಿಕ್ಕಿಸದೆ ಕಾಪಾಡಿಕೊಳ್ಳುವುದಕ್ಕಿಂತಲೂ ಪ್ರಧಾನವಾದ ಕಾರ್ಯವು ಬೇರೊಂದಿಲ್ಲ. ನಾನು ಇವನನ್ನು ಬಿಟ್ಟು ಹೋಗಿ ಮಾಡಬೇಕಾದ ಕಾರ್ಯವೂ ಇಲ್ಲ. ಆದರೂ ಧರ್ಮರಾಜನ ನಿರ್ಬಂಧಕ್ಕಾಗಿ ನಾನು ಹೊರಡಬೇಕಾಗಿದೆ. ಅವನ ಮಾತಿಗೆ ಪ್ರತಿಯಾಗಿ ನಾನು ಹೇಳಲಾರೆನು. ಸೈಂಧವನು ಸಾಯುವುದಕ್ಕೆ ಸಿದ್ಧನಾಗಿರುವ ಸ್ಥಳಕ್ಕೆ ನಾನು ಹೊರಡುವೆನು. ಧರ್ಮರಾಜನ ಮಾತನ್ನು ಮೀರುವುದಕ್ಕಿಲ್ಲ. ಅರ್ಜುನ ಸಾತ್ವಿಕೆಗಳ ದಾರಿಯನ್ನು ಹಿಡಿದು ನಾನು ಹೋಗುವೆನು. ಇಲ್ಲಿ ನೀನು ಯುಧಿಷ್ಠಿರನನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಿಸಿಕೊಳ್ಳಬೇಕು. ಎಲ್ಲಕ್ಕಿಂತಲೂ ಇದೇ ನಮಗೆ ಪ್ರಧಾನ ಕಾರ್ಯವು ಎಂದನು. ಅದಕ್ಕೆ ಆ ದೃಷ್ಟದ್ಯುಮ್ನನು, ಭೀಮಸೇನ, ನಿನ್ನ ಇಷ್ಟದಂತೆಯೇ ನಡೆಯುವೆನು. ನೀನು ನಿಶ್ಚಿಂತನಾಗಿ ಹೊರಡು. ದೃಷ್ಟದ್ಯುಮ್ನನಾದ ನನ್ನನ್ನು ಕೊಂದಲ್ಲದೆ ದ್ರೋಣನು ಧರ್ಮರಾಜನನ್ನು ಎಂದಿಗೂ ಹಿಡಿಯಲಾರನು. ಇದು ನಿಶ್ಚಯವು ಎಂದನು. ಆಮೇಲೆ ಭೀಮನು ಧರ್ಮರಾಜನನ್ನು ದೃಷ್ಟದ್ಯುಮ್ನನ ವಶಕ್ಕೊಪ್ಪಿಸಿ ಆಮೇಲೆ ಅಣ್ಣನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು. ಧರ್ಮರಾಜನು ಭೀಮನನ್ನು ಅಪ್ಪಿಕೊಂಡು ಅವನ ತಲೆಯನ್ನು ಅಘ್ರಾಣಿಸಿ ಶುಭಾಶೀರ್ವಾದಗಳನ್ನು ಮಾಡಿದನು. ಆಮೇಲೆ ಭೀಮನು ಬ್ರಾಹ್ಮಣರಿಗೆ ನಮಸ್ಕರಿಸಿದನು. ಅಗ್ನಿ, ಗೋವು, ಸುವರ್ಣ, ಗರಿಕೆ, ಗೋರೋಚನ, ಹಾಲು, ಅಕ್ಷತೆ, ಮೊಸರು ಎಂಬಿ 8 ಬಗೆಯ ಮಂಗಳ ದ್ರವ್ಯಗಳನ್ನು ಸ್ಪರ್ಶಿಸಿದನು. ಕೈರಾತವೆಂಬ ಮಧುವನ್ನು ಪಾನ ಮಾಡಿದನು. ಆ ಮಧುಪಾನದಿಂದ ಇಮ್ಮಡಿಯಾದ ಬಲವನ್ನು ಉತ್ಸಾಹವನ್ನು ಹೊಂದಿ ಕೆಂಪೇರಿದ ಕಣ್ಣುಗಳಿಂದ ಕೂಡಿದವನಾಗಿ ಬ್ರಾಹ್ಮಣರಿಂದ ಜಯಶಬ್ದ ಪೂರ್ವಕವಾದ ಸ್ವಸ್ತಿ ವಾಚನಗಳನ್ನು ಪಡೆದನು. ತನ್ನ ಬುದ್ಧಿಯು ತನ್ನ ಮುಂದಿನ ಜಯಕ್ಕೂ ಆನಂದಕ್ಕೂ ಸೂಚಕವಾಗಿರುವುದನ್ನು, ತನಗೆ ಶುಭ ಸೂಚಕವಾಗಿ ಅನುಕೂಲ ವಾಯುವು ಬೀಸುತ್ತಿರುವುದನ್ನು ನೋಡಿ ಆನಂದಿತನಾದನು. ಯುದ್ಧ ಕವಚವನ್ನು, ಕೈಚೀಲವನ್ನು, ಗದೆಯನ್ನು, ಬಾಣಗಳನ್ನು ಸಿದ್ಧಪಡಿಸಿಕೊಂಡನು. ಕುಂಡಲಾಲಂಕೃತನಾಗಿ ಎಲ್ಲ ಯುದ್ಧ ಸಾಮಗ್ರಿಗಳಿಂದ ತುಂಬಿದ ರಥವನ್ನೇರಿದನು. ಸುವರ್ಣ ಚಿತ್ರಿತವಾದ ಅವನ ಉಕ್ಕಿನ ಕವಚವು ಮಿಂಚಿನಿಂದೊಡಗೂಡಿದ ಕಾಲ ಮೇಘದಂತೆ ಶೋಭಿಸುತ್ತಿತ್ತು. ಹಳದಿ, ಕೆಂಪು, ಕಪ್ಪು, ಬಿಳುಪು ಮುಂತಾದ ಬೇರೆ ಬೇರೆ ಬಣ್ಣದ ಉಡುಪುಗಳಿಂದಲೂ ಬೆಲೆಯುಳ್ಳ ಕಂಠಸೂತ್ರದಿಂದಲೂ ಅಲಂಕೃತನಾದ ಆತನು ಇಂದ್ರಧನುಸ್ಸಿನಿಂದ ಕೂಡಿದ ಮಹಾಮೇಘದಂತೆ ತೋರುತ್ತಿದ್ದನು. ಹೀಗೆ ಭೀಮನು ಸಿದ್ಧನಾಗಿ ಹೊರಟ ಕೂಡಲೇ ಹತ್ತಲಿಂದ ತ್ರೈಲೋಕ್ಯವನ್ನು ಕ್ಷೋಭಗೊಳಿಸುವಂತೆ ಶ್ರೀಕೃಷ್ಣನ ಪಾಂಚಜನ್ಯ ಘೋಷವು ಕಿವಿಗೆ ಬಿದ್ದಿತು. ಅದನ್ನು ಕೇಳಿ ಧರ್ಮರಾಜನು ಮತ್ತಷ್ಟು ಭಯಾಕುಲನಾಗಿ, ಭೀಮಸೇನ, ಅದು ಕೇಳಿದೆಯಲ್ಲವೇ? ಭೂಮ್ಯಾಕಾಶಗಳನ್ನೆಲ್ಲ ಮೊಳಗಿಸುವಂತೆ ಶ್ರೀಕೃಷ್ಣನ ಶಂಖಧ್ವನಿಯು ಹೊರಡುತ್ತಿರುವುದು. ಅರ್ಜುನನಿಗೆ ನಿಜವಾಗಿಯೂ ವಿಪತ್ತು ಸಂಭವಿಸಿರಬೇಕು. ಆದುದರಿಂದಲೇ ಕೃಷ್ಣನು ತಾನಾಗಿಯೇ ಕೌರವರೊಡನೆ ಯುದ್ಧ ಮಾಡುತ್ತಿರುವನು. ಅಯ್ಯೋ, ತಾಯಿಯಾದ ಕುಂತಿಗೆ ಈ ಕೊನೆಗಾಲದಲ್ಲಿ ಇಂತಹ ವ್ಯಸನವು ಬಂದೊದಗಬಹುದೇ? ದ್ರೌಪದಿಯು ಸುಭದ್ರೆಯು ಇಂತಹ ವ್ಯಸನವನ್ನು ನೋಡಬೇಕಾಯಿತೆ. ಭೀಮ, ಹೇಗಾದರೂ ಆಗಲಿ, ನೀನು ಅಲ್ಲಿಗೆ ಹೊರಡು, ಬೇಗನೆ ಹೊರಡು. ಅರ್ಜುನನನ್ನು ಕಾಣದೆ ನನ್ನ ಮನಸ್ಸು ಮೋಹಾಕುಲವಾಗುತ್ತಿದೆ. ದಿಕ್ಕು ವಿದಿಕ್ಕುಗಳೆಲ್ಲ ಈಗ ನನಗೆ ಕತ್ತಲೆ ಕವಿದಂತಾಗಿದೆ. ಆ ಸಾತ್ವಿಕೆಯನ್ನು ಕಾಣದೆ ನನ್ನ ಮನಸ್ಸಿಗೆ ಮೂರ್ಛೆ ಬರುವಂತಿದೆ. ಹೊರಡು, ಬೇಗನೆ ಹೊರಡು ಎಂದನು. ಒಡನೆಯೇ ಭೀಮನು ಉಡುವಿನ ಚರ್ಮದಿಂದ ಮಾಡಿದ ಕೈಚೀಲಗಳನ್ನು ಧರಿಸಿ ಬಿಲ್ಲನ್ನು ಕೈಗೆತ್ತಿಕೊಂಡು ಹೊರಟನು. ತನ್ನ ಪ್ರಯಾಣ ಸೂಚಕವಾಗಿ ಜಯದುಂದುಭಿಯನ್ನು ಹೊಡೆಯಿಸಿ ಶಂಖ ಧ್ವನಿಯನ್ನು ಮಾಡಿದನು. ಸಿಂಹನಾದವನ್ನು ಮಾಡಿದನು. ಬಾರಿ ಬಾರಿಗೂ ಧನುಸ್ಸನ್ನು ಠೇಂಕಾರ ಮಾಡಿದನು. ಈ ಶಬ್ದಗಳಿಂದಲೂ ತನ್ನ ಭಯಂಕರ ರೂಪದಿಂದಲೂ ಶತ್ರುವೀರರ ಮನಸ್ಸನ್ನು ನಡುಗಿಸುತ್ತಾ ಹೊರಟನು. ವಿಶೋಕನೆಂಬ ಸಾರಥಿಯಿಂದ ನಡೆಸಲ್ಪಟ್ಟ ರಥಾಶ್ವಗಳು ಕೂಡ
ಉತ್ಸಾಹ ಧ್ವನಿಯನ್ನು ತೋರಿಸುತ್ತಾ ಮನೋವಾಯು ವೇಗದಿಂದ ಓಡಿದವು. ರಥಾರೂಢನಾದ ಭೀಮನು ತನಗಿದಿರಾದ ಶತ್ರುಗಳನ್ನು ಭೇದಿಸುತ್ತಲೂ ಕತ್ತರಿಸುತ್ತಲೂ ನಾಣನ್ನು ತೀಡುತ್ತಲೂ ಮಿಡಿಯುತ್ತಲೂ ಕೌರವ ಸೈನ್ಯವನ್ನೆಲ್ಲ ಚದುರಿಸುತ್ತಲೂ ಹೋದನು. ಕೆಲವು ಪಾಂಚಾಲ ಸೋಮಕ ಸೈನಿಕರು ಅವನಿಗೆ ಬೆಂಬಲವಾಗಿ ಹೊರಟರು. ಭೀಮನು ಹೀಗೆ ಬರುತ್ತಿರುವುದನ್ನು ನೋಡಿ ನಿನ್ನ ಕಡೆಯಲ್ಲಿ ಕೆಲವರು ಅವನನ್ನು ತಡೆಯುವುದಕ್ಕಾಗಿ ಸುತ್ತಲೂ ಮುತ್ತಿಕೊಂಡರು. ನಿನ್ನ ಮಕ್ಕಳಾದ ದುಶ್ಯಾಸನನು, ಚಿತ್ರಸೇನನು, ಕುಂಡಭೇದಿ, ವಿವಿಂಶತಿ, ದುರ್ಮುಖನು, ದುಸ್ಸಹನು, ವಿಕರ್ಣನು, ಶಲನು, ವಿಂದಾನುವೆಂದರು, ಸುಮುಖನು, ದೀರ್ಘಬಾಹು, ಸುದರ್ಶನನು, ಬೃಂದಾರಕನು, ಸುಹಸ್ತನು, ಸುಷೇಣನು, ದೀರ್ಘಲೋಚನನು, ಅಭಯನು, ರೌದ್ರಕರ್ಮನು, ಸುವರ್ಮನು, ದುರ್ವಿಮೋಚನನು ಇವರೇ ಮೊದಲಾಗಿ ಇನ್ನೂ ಅನೇಕ ರಥಿಕರು ತಮ್ಮ ತಮ್ಮ ಸೈನ್ಯಗಳೊಡಗೂಡಿ ಭೀಮನನ್ನು ಆವರಿಸಿಕೊಂಡರು. ಆದರೇನು, ಭೀಮನು ಧೈರ್ಯಗೆಡದೆ ಸಿಂಹವು ಕ್ಷುದ್ರ ಮೃಗಗಳನ್ನು ಹೇಗೋ ಹಾಗೆ ಅವರನ್ನೆಲ್ಲ ಚದರಿಸಿ ಅಟ್ಟುತ್ತಾ ಬಂದನು. ನಿನ್ನವರು ತಮ್ಮ ದಿವ್ಯಾಸ್ತ್ರ ಶಕ್ತಿಯನ್ನು ತೋರಿಸುತ್ತಾ ಮೇಘಗಳು ಸೂರ್ಯನನ್ನು ಹೇಗೋ ಹಾಗೆ ಭೀಮಸೇನನನ್ನು ಮರೆಸಿದರು. ಭೀಮನು ತನ್ನ ಬಾಣಗಳಿಂದ ಅವರ ರಥಗಳನ್ನೆಲ್ಲ ಮುಚ್ಚುತ್ತಿದ್ದನು. ನಿನ್ನ ಮಕ್ಕಳೊಡನೆ ಭೀಮನಿಗೆ ಪ್ರಬಲ ಯುದ್ಧವಾಯಿತು. ಆಗ ದುಶ್ಯಾಸನನು ಕೋಪದಿಂದ ಉಕ್ಕಿನ ರಥಶಕ್ತಿ ಎಂಬ ಆಯುಧವನ್ನು ಭೀಮನ ಮೇಲೆ ಪ್ರಯೋಗಿಸಿದನು. ಆ ಮಹಾಶಕ್ತಿಯನ್ನು ಭೀಮನು ನಡು ದಾರಿಯಲ್ಲಿಯೇ ಎರಡು ತುಂಡಾಗಿ ಕಡಿದು ಬಿಟ್ಟನು. ಇದು ನೋಡುವವರಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಆಮೇಲೆ ಭೀಮನು ಕುಂಡಭೇದಿ, ಸುಶೇಷ, ದೀರ್ಘನೇತ್ರರೆಂಬ ಮೂವರನ್ನು ಮೂರೇ ಬಾಣಗಳಿಂದ ಕೊಂದು ಕೆಡಹಿದನು. ಆಮೇಲೆ ಬೃಂದಾರಕನೆಂಬುವನನ್ನು ನಿನ್ನ ಬೇರೆ ಮಕ್ಕಳ ಕಣ್ಣೆದುರಾಗಿಯೇ ಹೊಡೆದು ಕೆಡಹಿದನು. ಬೇರೆ ಮೂರು ಬಾಣಗಳಿಂದ ಅಭಯ, ರೌದ್ರಕರ್ಮ, ದುರ್ವಿಮೋಚನರೆಂಬುವರನ್ನು ಕೊನೆಗಾಣಿಸಿಬಿಟ್ಟನು. ನಿನ್ನವರಿಗೆ ಮೇಲೆ ಮೇಲೆ ಕೋಪೋದ್ರೇಕ ಉಂಟಾಯಿತು. ಉಳಿದವರೆಲ್ಲರೂ ಭೀಮನ ಸೈನ್ಯಗಳನ್ನು ಸುತ್ತಿ ಮುತ್ತಿ ಆವರಿಸಿಕೊಂಡು ಬೆಟ್ಟದ ಮೇಲೆ ಮಳೆ ಸುರಿದಂತೆ ಭೀಮನ ಮೇಲೆ ಬಾಣವರ್ಷಗಳನ್ನು ಕರೆದರು. ಆದರೇನು, ಆ ಬಾಣಗಳೆಲ್ಲ ಬೆಟ್ಟದ ಮೇಲೆ ಕಲ್ಲುಗಳನ್ನೆಸೆದಂತೆ ಭೀಮನ ಮೇಲೆ ವಿಫಲವಾದವು. ಭೀಮನಿಗೆ ಲಭ ಮಾತ್ರವೂ ಇದರಿಂದ ನೋವಾಗಲಿಲ್ಲ. ಆಮೇಲೆ ಭೀಮನು ವಿಂದಾನುವಿಂದರಿಬ್ಬರನ್ನು ಏಕಕಾಲದಲ್ಲಿ ಕೊಂದು ಕೆಡಹಿದನು. ಆಮೇಲೆ ನಿನ್ನ ಮಗನಾದ ಸುವರ್ಮನನ್ನು, ಸುದರ್ಶನನನ್ನು ಲೀಲಾಮಾತ್ರದಿಂದ ನಗುತ್ತಾ ಕೊಂದು ಕೆಡಹಿದನು. ಭೀಮನು ಸ್ವಲ್ಪ ಕಾಲದಲ್ಲಿಯೇ ನಿನ್ನ ಕಡೆಯ ರಥ ಸಮೂಹಗಳನ್ನೆಲ್ಲ ದಿಕ್ಕು ದಿಕ್ಕಿಗೆ ಓಡುವಂತೆ ಮಾಡಿದನು. ಸಿಂಹಗರ್ಜನೆಯನ್ನು ಕೇಳಿದ ಮೃಗಗಳಂತೆ ಭೀಮನ ರಥಘೋಷವನ್ನು ಕೇಳಿದಾಗಲೇ ನಿನ್ನ ಸೈನಿಕರೆಲ್ಲ ಭಯಪಟ್ಟು ಓಡಲಾರಂಭಿಸಿದರು. ಆಗಲೂ ಬಿಡದೆ ಭೀಮನು ಅವರನ್ನು ಬೆನ್ನಟ್ಟಿ ಕೊಲ್ಲುತ್ತಿದ್ದನು. ಹೀಗೆ ಭೀಮನು ನಿನ್ನವರಲ್ಲಿ ಅನೇಕರನ್ನು ಕೊಂದು ಅನೇಕರನ್ನು ಹೊಡೆದೋಡಿಸಿ ಆಗಾಗ ಸಿಂಹನಾದಗಳನ್ನು ಮಾಡುವನು, ತೋಳುಗಳನ್ನು ತಟ್ಟುವನು, ನಾಣನ್ನು ತೀಡುವನು. ಹೀಗೆ ಭೀಮನು ಮುಂದೆ ಸಾಗುತ್ತಿರುವಾಗ ದ್ರೋಣನು ಆತುರದಿಂದ ಬಂದು ಅವನನ್ನು ತಡೆದನು. ಸಮುದ್ರ ವೇಗವನ್ನು ಅದರ ವೇಲೆಯು ಹೇಗೋ ಹಾಗೆ ದ್ರೋಣನು ಭೀಮನನ್ನು ತಡೆದು ನಿಲ್ಲಿಸಿ ಅವನ ರಥಾಶ್ವ ಸಾರಥಿಗಳೊಡನೆ ಅವನನ್ನು ಕಣ್ಣಿಗೆ ಬೀಳದಂತೆ ಬಾಣಗಳಿಂದ ಮರೆಸಿಬಿಟ್ಟನು. ಇದು ಜನರಿಗೆ ಆಶ್ಚರ್ಯಕರವಾಯಿತು. ಆಮೇಲೆ ಭೀಮನ ಹಣೆಗೆ ಒಂದು ಬಾಣವನ್ನು ನಾಟಿದನು. ಅದರಿಂದ ಭೀಮನು ಮೇಲ್ಮುಖವಾಗಿ ಕಿರಣಗಳನ್ನು ಪ್ರಸರಿಸುತ್ತಿರುವ ಸೂರ್ಯನಂತೆ ಕಾಣಿಸಿದನು. ಆಮೇಲೆ ದ್ರೋಣನು ಭೀಮನು ಅರ್ಜುನನಂತೆಯೇ ತನ್ನನ್ನು ಗುರುಭಾವದಿಂದ ಕಂಡು ಪೂಜಿಸುವನೆಂದು ಭಾವಿಸಿ ಆ ಭೀಮನನ್ನು ಕುರಿತು, ವತ್ಸ ಭೀಮಸೇನ, ಶತ್ರುವಾದ ನನ್ನನ್ನು ಜಯಿಸದೆ ನೀನು ಈ ಸೈನ್ಯವನ್ನು ಪ್ರವೇಶಿಸಲಾರೆ ಎಂದನು. ಈ ಮಾತನ್ನು ಕೇಳಿ ಭೀಮನು ಕೋಪದಿಂದ ಬುಸುಗುಟ್ಟುತ್ತಾ ಕೆಂಪೇರಿದ ಕಣ್ಣುಗಳೊಡನೆ, ಓ ಬ್ರಹ್ಮಬಂಧು, ಅರ್ಜುನನು ನಿನ್ನ ಸಮ್ಮತಿಯಿಂದಲೇ ಈ ರಣಾಂಗಣವನ್ನು ದಾಟಿ ಶತ್ರು ಸೈನ್ಯವನ್ನು ಪ್ರವೇಶಿಸಿದನೆಂದು ತಿಳಿಯಬೇಡ. ಅವನನ್ನು ತಡೆಯಲು ಯಾರಿಗೂ ಸಾಧ್ಯವಲ್ಲ. ಅವನು ಸ್ವಪ್ರಯತ್ನದಿಂದಲೇ ಇಂದ್ರ ಸೈನ್ಯವನ್ನಾದರೂ ಪ್ರವೇಶಿಸಬಲ್ಲನು. ಅವನು ಗುರುಭಾವದಿಂದ ನಿನ್ನನ್ನು ಪೂಜಿಸಿರಬಹುದು. ಅವನಿಂದ ನೀನು ವಿಶೇಷವಾಗಿ ಗೌರವಿಸಲ್ಪಟ್ಟಿರಬಹುದು. ನಾನೇನು ಅರ್ಜುನನಲ್ಲ, ನನಗೆ ಆ ಮೃದುತ್ವವೂ ಇಲ್ಲ. ಓ ಬ್ರಾಹ್ಮಣ, ನಾನು ನಿನ್ನ ಶತ್ರುವಾದ ಭೀಮಸೇನನೆಂದು ತಿಳಿ. ಆದರೆ ನಮಗೆ ನೀನೇ ತಂದೆ, ನೀನೇ ಬಂಧು, ನೀನೇ ಗುರು. ನಾವೆಲ್ಲರೂ ನಿನ್ನ ಮಕ್ಕಳು ಎಂಬ ಭಾವದಿಂದಲೇ ನಿನ್ನಲ್ಲಿ ನಾವೆಲ್ಲರೂ ವಿನೀತರಾಗಿದ್ದೆವು. ಈಗ ನಿನ್ನ ಮಾತಿನಿಂದಲೇ ಅದು ಮಾರ್ಪಟ್ಟಂತೆ ಕಾಣುವುದು. ನೀನು ನನ್ನನ್ನು ಶತ್ರುವೆಂದು ಕರೆದೆಯಲ್ಲವೇ? ಅದು ಹಾಗೆಯೇ ಆಗಲಿ. ನಿನ್ನ ಶತ್ರುವು ಮಾಡತಕ್ಕ ಕಾರ್ಯವನ್ನೇ ಈ ಭೀಮಸೇನನು ನಿನ್ನಲ್ಲಿ ನಡೆಸುವನು ನೋಡು ಎಂದನು. ಮಹಾರಾಜ ಈ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿಯೇ ಭೀಮನು ಕಾಲದಂಡಕ್ಕೆ ಸಮಾನವಾದ ಗದೆಯನ್ನೆತ್ತಿ ಗಿರಗಿರನೆ ತಿರುಗಿಸಿ ಅದನ್ನು ದ್ರೋಣನ ರಥದ ಮೇಲೆ ಬೀಸಿದನು. ಆ ಗದೆಯಿಂದ ದ್ರೋಣನ ರಥವು ರಥಾಶ್ವ ಸಾರಥಿ ಧ್ವಜಗಳೊಡನೆ ಪುಡಿಪುಡಿಯಾಗಿ ಬಿದ್ದಿತು. ಅಷ್ಟರಲ್ಲಿಯೇ ದ್ರೋಣನು ರಥದಿಂದ ಕೆಳಕ್ಕೆ ಹಾರಿ ತನ್ನ ಅಪಾಯವನ್ನು ತಪ್ಪಿಸಿಕೊಂಡನು. ಆಗ ನಾವು ಭೀಮನ ಅದ್ಭುತ ಪರಾಕ್ರಮವನ್ನು ಕಂಡೆವು. ಭೀಮನು ದ್ರೋಣನನ್ನು ವಿರಥನನ್ನಾಗಿ ಮಾಡಿ
ಗುರು ಸೈನ್ಯಗಳನ್ನೆಲ್ಲ ನಾನಾ ಕಡೆಗಳಲ್ಲಿ ಬಡಿದೋಡಿಸುತ್ತಿದ್ದನು. ಬಿರುಗಾಳಿಯ ವೇಗಕ್ಕೆ ಮುರಿದು ಬೀಳುವ ಮರಗಳಂತೆ ಅನೇಕ ಯೋಧರು ಸತ್ತು ಬಿದ್ದರು. ಭೀಮನು ರಣಾಂಗಣದಲ್ಲಿ ವಾಯುವೇಗದಿಂದ ಸಂಚರಿಸುತ್ತಿದ್ದನು. ದ್ರೋಣನು ಅವನಿಂದ ಪರಾಜಿತನಾಗಿ ಬೇರೊಂದು ರಥವನ್ನೇರಿ ಕುಳಿತನು. ಇದು 127ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.